ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡುವ ಮಟನ್ ಎಣ್ಣೆ ಖಾರ. ಇದು ತುಂಬಾ ರುಚಿಯಾಗಿರುತ್ತೆ ಮಟನ್ ಎಣ್ಣೆ ಖಾರ. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಬರೋಣ ಬನ್ನಿ. ತುಂಬ ದಿನ ಆದಮೇಲೆ ನಾವು ರೆಸಿಪಿ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ 2 ಇಂಚಷ್ಟು ಶುಂಠಿ, ಹಾಗೆ ಒಂದು 3 ಸ್ಪೂನ್ ಬೆಳ್ಳುಳ್ಳಿ, ಹಾಗೆ ಒಂದೆರಡು ಕಟ್ ಮಾಡಿದ ಆನಿಯನ್ನು, ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವ ಮಸಾಲೆ ಐಟಮ್ಸ್ ಬಂದುಬಿಟ್ಟು 2 ಸ್ಪೂನು ಧನಿಯಾ ಕಾಳು, 4 ಏಲಕ್ಕಿ, 1 ಸ್ಪೂನು ಗಸಗಸೆ, 1/2 ಸ್ಪೂನು ಲವಂಗ, ಹಾಗೆ ಅರ್ಧ ಸ್ಪೂನು ಕಾಳು ಮೆಣಸು, 4 ಬೆಳಗ್ಗೆ ಮೆಣಸಿನ್ಕಾಯಿ, ಒಂದು 4 ಪೀಸ್ ಚಕ್ಕೆ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡಿಕೊಂಡು ಇದು ನಾವು ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು. ನಾನಿಲ್ಲಿ ಇವಾಗ 2 kg ತೊಳೆದಿರೋ ಮಟನ್ನ ಎತ್ತಿಟ್ಟಿದ್ದೆ. ಅದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಆದಷ್ಟು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ. ಇಲ್ಲಿ ನಾವು 3 ಸ್ಪೂನು ಖಾರದ ಪುಡಿ, ಹಾಗೆ ಉಪ್ಪು, ಅರಿಶಿಣದ ಪುಡಿ, ಮತ್ತು ಅದು ಇವಾಗ ಏನು ಪೌಡ್ರ್ ಮಾಡಿದ್ವಲ್ಲ ಆ ಪೌಡ್ರು ಅಷ್ಟನ್ನು ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮಿನಿಮಮ್ ಅಂದರೆ ಒಂದು 1/2 hour ಅಥವಾ 15 ನಿಮಿಷ ಇದನ್ನು ಎತ್ತಿಡಬೇಕು. ಅದಾದಮೇಲೆ ಈ ಕಡೆ ನಾನು ಒಂದು ಕುಕ್ಕರಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದೇನು ರುಬ್ಬಿದ ಪೇಸ್ಟ್ ಇತ್ತಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಇದನ್ನು ಹಾಕಿ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಅದಾದಮೇಲೆ ನಾವು ಕಲಸಿದ್ದ ಮಟನ್ ಏನಿತ್ತಲ್ಲ ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದು ಮ್ಯಾಗ್ರಿನೇಟ್ ಆಗಿರುತ್ತೆ ನೀಟಾಗಿ. ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು, ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಯಾಕಂದರೆ ಮಟನ್ನು ಬೇಯೋಕ್ಕೆ. ಹಾಗಾಗಿ ನಾವು ಕುಕ್ಕರಲ್ಲಿ ಮಾಡ್ತಾಯಿದ್ವಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಇದಕ್ಕೆ ಆ್ಯಕ್ಚುಲಿ ನೀರು ಜಾಸ್ತಿ ಏನು ಹಾಕಬೇಕಾಗಿಲ್ಲ, ನಿಮಗೆ ಲೈಟಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು, ಈಗ ನಾನು ಕುಕ್ಕರ್ ಮುಚ್ಚಿ ಇದನ್ನು ಮಿನಿಮಮ್ ಅಂದರೂ 4 ವಿಷಲ್ ಹೊಡ್ಸೋಕ್ಕೆ ಇಟ್ಟಿದ್ದೀನಿ. ಈಗ 4 ವಿಷಲ್ ಆಗಿದೆ. ತೆಗೆದು ನೋಡೋಣ ಯಾವ ರೀತಿ ಆಗಿದೆ ಅಂತ. ನೋಡ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಮಟನ್ ಎಣ್ಣೆ ಖಾರ ಅಂತೇಳಿ. ತುಂಬಾ ರುಚಿಯಾಗಿದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇದಕ್ಕೆ ನಾವು ಆವಾಗಲೇ ಮಸಾಲೆ ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ವಿ. ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದಿತ್ತಲ್ವ ಅದು ಪೌಡ್ರು ಅದೆಲ್ಲ. ಈಗ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ನೀವು ಬೇಕಾದ್ರೆ ಮತ್ತೆ ಉಪ್ಪು ಖಾರ ಅದನ್ನೆಲ್ಲ ಇನ್ನೊಂದು ಸತಿ ನೋಡ್ಕೊಂಡು ಹಾಕ್ಕೋಬೋದು. ನಾವು ಆವಾಗಲೇ ಕಡಿಮೆ ಹಾಕಿರೋದ್ರಿಂದ ಉಪ್ಪನ್ನ ಇವಾಗ ಮತ್ತೊಂದು ಸ್ವಲ್ಪ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ, ಈಗ ಬೇಕಾದ್ರೆ ನೀವು ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ನಮಗಿನ್ನೂ ಸ್ವಲ್ಪ ನೀರು ಜಾಸ್ತಿ ಬೇಕಾದರೆ. ಇಷ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಲೈಟಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಒಳ್ಳೆ ರುಚಿಯಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಇದು ಆಲ್ಮೋಸ್ಟ್ ಅಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ ತುಂಬ ಜನ ಮಾಡ್ತಾರೆ. ಒಳ್ಳೆ ರುಚಿಯಾಗಿರುತ್ತೆ ಇದು. ನೋಡಿದ್ರಲ್ಲ, ಈ ರೀತಿ ಮಟನ್ ಎಣ್ಣೆ ಖಾರ ಮಾಡ್ಕೊಳ್ಳೋದು. ನಮ್ಮ ಚಾನಲ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ ಯು.